ಹೆಲೋ ಎವ್ರಿವನ್, ನಾನು ನಿಮ್ಮ ವಾಣಿ ಸುಂದನೂರ್. ಇವತ್ತು ನಾನು ರೆಡಿಯಾಗಿದ್ದೀನಿ ನೋಡಿ. ತಲೆ ಸ್ನಾನ ಎಲ್ಲ ಮಾಡಿ ಬಳೆ ಸರ ಎಲ್ಲ ಹಾಕ್ಕೊಂಡು ಸೀರೆ ಉಟ್ಕೊಂಡು ನೀಟಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋಕ್ಕೆ. ಸೊ ಫಸ್ಟು ರಂಗೋಲಿ ಹಾಕ್ತೆ ಹೊಸ್ತಿಲಿಗೆ, ಆಮೇಲೆ ಮಣೆ ಇಟ್ಟು ಮಣೆ ಮೇಲೆ ರಂಗೋಲಿ ಹಾಕ್ತೆ. ಆಮೇಲೆ ಒಂದು ತಟ್ಟೆ ಮೇಲೆ ಅಕ್ಕಿ ಹಾಕಿಬಿಟ್ಟು ಬೆಳ್ಳಿ ತಟ್ಟೆಗೆ ಹಿಂದೆ ಶಿವ ಪಾರ್ವತಿ ಫೋಟೋ ಇಟ್ಬಿಟ್ಟು ಫಸ್ಟ್ ಒಂದು ಗಣಪತಿ ಇಟ್ಬಿಟ್ಟು ಆಮೇಲೆ ದೀಪದ ಕಂಬಗಳು ಇಡೋದು. ಸೊ ಜ್ಯೋತಿರ್ಭೀಮೇಶ್ವರ ಅಂದರೆ ಜ್ಯೋತಿ, ದೀಪದ ಕಂಬ ಪೂಜೆ ಮಾಡೋದು, ಜ್ಯೋತಿಗೆ ದೀಪಕ್ಕೆ ಬೆಳಗೋ ದೀಪ ಪೂಜೆ ಮಾಡೋದು. ಸೊ ಒಂದು ದೀಪನ ಶಿವ ಅಂತ ನೆನೆಸ್ಕೊಂಡು ಇನ್ನೊಂದು ದೀಪನ ಪಾರ್ವತಿ ಅಂತ ಅಂದ್ಕೊಂಡು ಎರಡು ದೀಪದ ಕಂಬಗಳಿಗೆ ಪೂಜೆ ಮಾಡೋದು. ಸೊ ತಯಾರಿ ನೋಡಿ ಏನೇನು ಮಾಡ್ಕೋಬೇಕು ಅಷ್ಟು ಮಾಡಿಕೊಂಡು ಆಮೇಲೆ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೋಬೇಕು. ಆಮೇಲೆ ಒಂದು ಹಸಿ ದಾರದುಂಡೆ ತೊಗೊಂಡು ಆ ದಾರಕ್ಕೆ ಅರಿಶಿನ ಹಚ್ಬಿಟ್ಟು ಇಡೀ ದಾರಕ್ಕೆ 16 ಗಂಟು ಹಾಕ್ಕೋಬೇಕು. ಆಮೇಲೆ ಗೌರಿ, ಅರ್ಶಿನದ ಗೌರಿ ನಿಮ್ಮ ಮನೇಲಿ ಏನು ಪದ್ಧತಿಯೋ ಆ ಥರ ಮಾಡ್ಬೋದು. ನನ್ನ ಮನೇಲಿ, ನಮ್ಮ ಅತ್ತೆ ಮನೇಲಿ ಇದೇ ಥರ ಪದ್ಧತಿ. ನಮ್ಮ ಅಮ್ಮನ ಮನೆ ನಾರ್ತ್ ಕರ್ನಾಟಕ, ಅಲ್ಲಿ ನಾವು ಕನ್ನಡಿ ಇಟ್ಬಿಟ್ಟು ಒಂದು ಕೊಬ್ಬರಿ ಬಟ್ಲಲ್ಲಿ ಅಡಿಕೆ ಹಾಕಿಬಿಟ್ಟು ವಿಳೆದೆಲೆ ಮೇಲಿಟ್ಟು ಬ್ಲೌಸ್ ಪೀಸ್ ಇಟ್ಟು ಆ ಥರ ಮಾಡ್ತೀವಿ. ಬಟ್ ಇಲ್ಲಿ ಆ ಥರ ಏನಿಲ್ಲ. 16 ಗಂಟು ಹಾಕಿಬಿಟ್ಟು ಒಂದು ಅರ್ಶಿನದ ಕೊನೆ ಕಟ್ಬಿಟ್ಟು ಆ ದಾರಕ್ಕೆ ಒಂದು ದಾರ 16 ಗಂಟು ಹಾಕಿ ಅರ್ಶಿನದ ಕೊನೆ ಕಟ್ಟಿ ಇದನ್ನು ಎರಡು ದೀಪಗಳು ಕಂಬಗಳಿಗೆ ಜೋಡಿಸ್ಬಿಟ್ಟು ಕಟ್ಟಬೇಕು. ಆಮೇಲೆ ಇನ್ನೆರಡು ದಾರ ಮಾಡ್ಕೊಂಡಿದ್ದೆ 16 ಗಂಟು ಹಾಕಿ, ಅದು ನನಗೊಂದು ನನ್ನ ಮಗಳಿಗೊಂದು ಅಂತ. ಆಮೇಲೆ ಹೂವು ಹಣ್ಣು ನೈವೇದ್ಯಕ್ಕೆ ಬೇರೆ ಡ್ರೈ ಫ್ರೂಟ್ಸು ಕಲ್ಸಕ್ಕರೆ ಆಮೇಲೆ ಪಂಚಾಮೃತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ನನ್ನ ದಾರ 16 ಗಂಟು ಹಾಕ್ಕೊಂಡು ಮಧ್ಯೆ ಒಂದು ಹೂವು ಇಟ್ಕೊಂಡಿದ್ದೀನಿ. 16 ಗಂಟೆಗಳಿಗೂ ಒಂದೊಂದು ಹೂವು ಗರಿಕೆ ಗೆಜ್ಜೆ ವಸ್ತ್ರ ಹಾಕ್ಬೋದು. ಇಲ್ಲ 16 ಗಂಟೆಗಳು ಹಾಕಿ ಮಧ್ಯ ಒಂದು ಲಾಸ್ಟ್ 16ನೇದಕ್ಕೆ ಮಧ್ಯ ಒಂದು ಹೂವಿಟ್ಟು ಗಂಟು ಹಾಕ್ಬಿಡ್ಬೋದು. ಕೆಲವೊಬ್ರು ಕೊರಳಿಗೆ ಹಾಕ್ಕೋತಾರೆ, ಕೆಲವೊಬ್ರು ಕೈ ಕಟ್ಕೋತಾರೆ. ನಮ್ಮ ಮನೇಲಿ ಕೈ ಕಟ್ತಾರೆ. ಸೊ ಇದೆಲ್ಲ ತಯಾರಿಗಳು. ಸೊ ಫಸ್ಟ್ ನಾನು ತೋರಿಸಿದ್ದೆಲ್ಲ ಏನೇನು ಪ್ರಿಪ್ರೇಷನ್ಸು ಏನೇನು ಬೇಕು ಅಂತ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಗೆಜ್ಜೆ ವಸ್ತ್ರ ಆಮೇಲೆ ಹೂವು ಹಣ್ಣು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸೊ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ತುಳಸಿ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದು. ರಂಗೋಲಿ ಹಾಕಿದ್ನಲ್ಲ ಆವಾಗಲೇ. ಸೊ ತುಳಸಿಗೆ ಅರಿಶಿನ ಕುಂಕುಮ ಹೂವು ರಂಗೋಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೊಸ್ತಿಲು ಪೂಜೆ ಮಾಡಿದೆ. ನೆಕ್ಸ್ಟು ಹೊಸ್ತಿಲ ಮೇಲೂ ರಂಗೋಲಿ ಹಾಕಿದ್ದೆ. ಸೂರ್ಯ ಚಂದ್ರ ಶ್ರೀಕಾರ ಪದ್ಮ ಎಲ್ಲ ಹಾಕಿಬಿಟ್ಟು ಆಮೇಲೆ ಶಂಖ ಚಕ್ರ ಎಲ್ಲ ಹಾಕಿಬಿಟ್ಟು ತುಳಸಿ ಪೂಜೆ ಮಾಡಿದ್ದೆ. ರಂಗೋಲಿ ಹಾಕಿಬಿಟ್ಟು ನೀರು ಹಾಕಿ. ಸೊ ತುಳಸಿ ನಮ್ಮ ಮನೆ ಆಚೆ ಹೊಸ್ತಿಲು ಆಮೇಲೆ ಒಳಗಡೆ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ಫಸ್ಟು ಜ್ಯೋತಿ ಅಂದರೆ ದೀಪ ಹಚ್ಕೊಂಡ್ಬಿಟ್ಟು ದೀಪ ವ್ರತ ಸ್ಟಾರ್ಟ್ ಮಾಡಬೇಕು. ಸೊ ವ್ರತದೊಂದು ಕ್ಯಾಸೆಟ್ ಹಾಕ್ಕೊಂಡ್ಬಿಟ್ಟಿದ್ದೆ. ಒಂದು PDF ಇತ್ತು, ಯೂಟ್ಯೂಬ್ ವಿಡಿಯೋ ಇತ್ತು. ಅವರೆಲ್ಲ ಪೂಜೆ ಮಾಡಿಸ್ತಾ ಇದ್ರು, ಕೇಳ್ತಾ ಪಾಸ್ ಮಾಡ್ತಾ ಸೊ ಆಚಾರ ಹೇಳ್ದಂಗೆ ಫಾಲೋ ಮಾಡ್ತಾ ಇದ್ದ. ಸೊ ನಿಮ್ಮ ಮನೆ ಪದ್ಧತಿ ಹೆಂಗಿರುತ್ತೋ ಹಂಗೆ ಮಾಡಿ. ನಮ್ಮ ಮನೆ ಪದ್ಧತಿ ಆಮೇಲೆ ನನ್ನ ತಿಳುವಳಿಕೆ ಪ್ರಕಾರ ನಾನು ಎಷ್ಟು ಅಷ್ಟು ಮಾಡಿದ್ದೀನಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಸೊ ನೋಡಿ ಫಸ್ಟ್ ಗಣಪತಿ ಮಾಡಿ ಅದರ ಮೇಲೆ ಗಣಪತಿ ಬೆಳ್ಳಿ ಗಣಪತಿ ಅರ್ಶಿನ ಕುಂಕುಮ ಗರಿಕೆ ಹೂವು ಮಂತ್ರಾಕ್ಷತೆ ಎಲ್ಲ ಪೂಜೆ ಮಾಡಿ ಫಸ್ಟು ಧೂಪ ದೀಪ ಆಮೇಲೆ ನೈವೇದ್ಯ ಮಂಗಳಾರತಿ ಇಷ್ಟು ಮಾಡಬೇಕು. ಸೊ ದೀಪ ಆಮೇಲೆ ಧೂಪ ಅಂದರೆ 3 ಬತ್ತಿ ಮಂಗಳಾರತಿ ಆಮೇಲೆ ನೈವೇದ್ಯಕ್ಕೆ ಆಮೇಲೆ ಮಹಾಮಂಗಳ. ನೋಡಿ ಇದು ದೀಪ ಅಂದರೆ ಊಟ ಕಟ್ಟಿಲು ಮಾಡ್ಬೋದು, ಕಪ್ಪೂರ್ದೆಲ್ಲ ಮಾಡ್ಬೋದು. ನಮ್ಮ ಮನೆಯಲ್ಲಿ ಈ ಥರ ನೀರೆಲ್ಲ ಮಾಡ್ತೀವಿ. ಇದರ ನೀರಲ್ಲಿ ಮಂಗಳಾರತಿ ಆರತಿ ಧೂಪ ಆಮೇಲೆ ದೀಪ ಆಮೇಲೆ ನೈವೇದ್ಯ ಆಮೇಲೆ ಮಹಾಮಂಗಳಾರತಿ 5 ಬತ್ತಿದು. ಇದು ನೈವೇದ್ಯ. ಇದು ಸೊ ನೈವೇದ್ಯ ಆಯಿತು. ಗಣಪತಿಗೆಲ್ಲ ಆಮೇಲೆ ಸೇಮ್ ಪ್ರಾಸೆಸ್ ಧೂಪ ದೀಪ ನೈವೇದ್ಯ ಮಹಾಮಂಗಳಾರತಿ 5 ಈಶ್ವರ ಮತ್ತು ಪಾರ್ವತಿ ನಂದ ದೀಪಗಳಿಗೂ ಮಾಡೋದು. ಸೊ ನನ್ನ ಮಗಳು ಹತ್ತನೇ ಪೂಜೆ ಮಾಡಿಸ್ತೀವಿ. ಸೇರ್ ಮಾಡಿದ್ವಿ ನಾನು ನನ್ನ ಜೊತೆ ಬಂದು ಕೊಚ್ಚೋ ಖುಷಿ ಆಯಿತು. ಅವ್ರ ಕೈಲೂ ಎಲ್ಲ ಮಾಡಿಸಿದೆ. ತುಂಬ ಖುಷಿಯಿಂದ ಮಾಡಿದ್ವಿ ಅವಳು. ಆಮೇಲೆ ದಾರ ಪೂಜೆ ಮಾಡಿಬಿಟ್ಟು ಗಂಡನ ಕೈಲಿ ಕಟ್ಸ್ಕೋಬೋದು ಅಥವಾ ತಾಯಿ ಕಡೆ ಅಜ್ಜಿ ಕಡೆ
ಕಟ್ಸ್ಕೊಬೋದು. ನನ್ನ ಮಗಳಿಗೆ ನಾನೇ ದಾರ ಕಟ್ಟಿದ್ದೆ. ಆಮೇಲೆ ನಾನು ನನ್ನ ಗಂಡನ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅವ್ರ ಕೈಗೆ ದಾರ ಕಟ್ಸ್ಕೊಂಡು ಗಿಫ್ಟ್ ಇಸ್ಕೊಂಡೆ. ಎವ್ರಿ ಇಯರ್ ಏನಾದ್ರು ಕೊಡ್ತಾರೆ. ಡ್ರೆಸ್ಸು, ಸೀರೆ, ಸೀರೆ ಆಮೇಲೆ ನೋಡಿ ದಾರದ್ದು ಅದು ಒಂದು ವಿಳೆದೆಲೆ ಮೇಲೆ ದಾರ ಗಂಟು ಕಟ್ಕೊಂಡಿರ್ತೀವಿ 16 ಗಂಟೆ ಗೌರಿಗೆ. ಸೊ ಮಾಡಿಕೊಂಡಿರ್ತೀವಿ ಆ ದಾರ ಆಮೇಲೆ ನಾನೇ ನಮ್ಮ ಬಟ್ಟೆ ಸೇರಿ ಅಕ್ಕನ ಪೂಜೆ ಮಾಡಿ ಆಮೇಲೆ ಆರತಿ ರೆಡಿ ಮಾಡ್ಕೊಂಡಿದ್ವಿ. ಕರ್ಚಾರತಿ ಮಾಡ್ಕೊಂಡು ಆಮೇಲೆ ಇಲ್ಲೂ ಅಷ್ಟೇ ನಾವು ನಂದ ದೀಪಗಳು ಕಂಬಗಳು ಕಟ್ಕೊಂಡಿರ್ತೀವಲ್ವಾ ಶಿವ ಪಾರ್ವತಿ ಅಂತ, ಅಲ್ಲೂ ಅಷ್ಟೇ ಬ್ರಹ್ಮಾರ್ಚಿತ ಶಂಕರ ಪ್ರಭುತಿ ವೀರೈ ಸದಾ ಪೂಜಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯ. ಪ್ರಿಪ್ರೇಷನ್ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಫಸ್ಟ್ ಶ್ರಾವಣ ಮಾಸ ಬರೋಕ್ಕೆ ಮುಂಚೆ ಮಾಡೋದಲ್ವ, ಅದಕ್ಕೆ 1.5 ತಗೊಂತು ನಮಗೆ. ರಂಗೋಲಿ ಮನೆ ಹಾಕಿ ಮಂಟಪ ಹಾಕಿ ಅದ್ರ ಮೇಲೆ ರಂಗೋಲಿ, ಆಮೇಲೆ ಎಲ್ಲ ಅಕ್ಕಿ ಹಾಕಿ ರೆಡಿ ಮಾಡ್ಕೊಂಡು ಅಷ್ಟದ್ದು ರೆಡಿ ಮಾಡ್ಕೊಂಡು ಅಷ್ಟದ ದಾರಗಳು 16 ಗಂಟೆಗಳು ಹಾಕೊಳ್ಳೋದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದು. ನನ್ನ ಗಂಡಂಗೂ ನಾನು ನಮಸ್ಕಾರ ಮಾಡಿ ಗಂಡಂಗೆ ಪೂಜೆ ಮಾಡಿ ಯಾವಾಗಲೂ ಖುಷಿಯಾಗಿ ಹೀಗೆ ಇರೋಣ ಅಂತ ದೇವರಲ್ಲಿ ಬೇಡ್ಕೊಂಡೆ. ದಿಸ್ ಇಸ್ ಆಲ್ ಅಬೌಟ್ ಜ್ಯೋತಿರ್ಭೀಮೇಶ್ವರ ದಿವಸಿ ಅಮಾವಾಸ್ಯೆ ಅಥವಾ ಭೀಮ್ ಅಮಾವಾಸ್ಯೆ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.